ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿರಿಕೇಶವ ಕನ್ನಡ ವ್ಲಾಗ್ಸ್. ಈಗ ನಾನು ಊರಿಂದ ಒಂದು ವಿಡಿಯೋ ಹಾಕ್ತಾಯಿದ್ದೀನಿ. ನಾನು ಊರಿಗೆ ಹೋಗಿ ಇರೋಂತಹ ವಿಡಿಯೋನ ಹಾಕ್ತಾಯಿದ್ದೀನಿ. ಊರಲ್ಲಿ ಏನೇನು ಮಾಡಿದ್ವಿ ಅಂತ ಒಂದು ಸ್ವಲ್ಪ ವಿಡಿಯೋ ತೆಗೆದಿಟ್ಟಿದ್ದೆ. ಅಲ್ಲಿ ನಾನು ಅಪ್ಲೋಡ್ ಮಾಡಲಿಲ್ಲ, ಬಟ್ ಇಲ್ಲಿಗೆ ಬಂದಮೇಲೆ ಅದು 1 ವೀಕ್ ಆದಮೇಲೆ ನಾನು ಇವಾಗ ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ. ನಾನು ನಮ್ಮಮ್ಮ ಇಬ್ಬರೂ ನಮ್ಮಮ್ಮನ ಮನೆ ಹತ್ತಿರ ಪಕ್ಕದಲ್ಲಿ ಒಂದನ್ಗನೆ ಸೊಪ್ಪು ಅಂತ ಹೇಳ್ತೀವಲ್ಲ, ಅದಿತ್ತು. ಇಲ್ಲಿ ಎಲ್ಲ ಸಿಗುತ್ತೆ ಮೈಸೂರಲ್ಲಿ, ಆದರೆ ತುಂಬ ಅದು ದೊಡ್ಡದು ಎಲೆ ಇರುತ್ತೆ ನೋಡಿ. ಈ ಥರ ಚಿಕ್ಕ ಎಲೆ ಇರೋದು ಒಳ್ಳೆಯದು, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಇದನ್ನು ತಿಂದರೆ ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತ ಚಿಕ್ಕ ಮಕ್ಕಳಿಂದನೂ ನಾವು ತಿನ್ನಿಸ್ತಾ ಬಂದರೆ ಮಕ್ಕಳಿಗೆ ವಾಯ್ಸು ಕೂಡ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಮತ್ತು ಕೆಮ್ಮೇನಾದರೂ ಆದರೆ 3 ವರ್ಷ 2 ವರ್ಷದ ಮಕ್ಕಳಿಗೆ ಇದನ್ನು 2 ಎಲೆ ತಿನ್ನಿಸ್ತಾ ಇದ್ದರೆ ಕೆಮ್ಮು ಕೂಡ ಹೋಗುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಅವಾಗ ನಮಗೆಲ್ಲ ಅವಾಗ ಈ ಥರ ಎಲ್ಲ ಸ್ಟೋರಿಗಳನ್ನ ಹೇಳ್ಕೊಡ್ತಿದ್ರು, ಏನೇನು ತಿಂದರೆ ಹೇಗಾಗುತ್ತೆ, ಇದು ಒಂದನ್ಗನೆ ಸೊಪ್ಪನ್ನು ಮಕ್ಕಳಿಗೆ ಏನಕ್ಕೆ ತಿನ್ನಿಸ್ಬೇಕು ಅಂತೆಲ್ಲ ಹೇಳ್ತಿದ್ರು. ಹಾಗೆ ಪಕ್ಕದಲ್ಲಿ ಸ್ವಲ್ಪ ಇತ್ತು, ಅದನ್ನು ನಾವು ಇವಾಗ ಚಟ್ನಿ ಮಾಡೋಣ ಅಂದ್ಬಿಟ್ಟು ತೊಗೊಂಡು ಬಂದ್ವಿ. ನಾನು ನಮ್ಮಮ್ಮ ನೋಡಿ, ಅದು ಹಂಬು ಥರ ಇರುತ್ತೆ, ಅದು ಚಿಕ್ಕ ಎಲೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾವು ಇದನ್ನು ಪಕ್ಕದಲ್ಲಿ ನಮ್ಮಮ್ಮ ಸ್ವಲ್ಪ ಬೆಳೆದಿದ್ದಾರೆ. ಅಂದರೆ ಅದಾಗೆ ಹುಟ್ಟಿತ್ತಂತೆ ಸ್ವಲ್ಪ, ಆಮೇಲೆ ತುಂಬ ಆಗಿತ್ತು. ಅದನ್ನು ನಾನು ನಮ್ಮಮ್ಮ ಇಬ್ಬರು ಕಿತ್ಕೊಂಡು ಬಂದು ಅದನ್ನೆಲ್ಲ ಚೆನ್ನಾಗಿ ಬೇರೆಲ್ಲ ತೆಗೆದು, ಅಂದರೆ ಸ್ವಲ್ಪ ಸಣ್ಣ ಬೇರೆ ಇರುತ್ತೆ, ಅದನ್ನು ತೆಗೆದುಕೊಂಡು ನಾವಿಬ್ಬರು ಇವಾಗ ಸೊಪ್ಪನ್ನ ಆರಿಸ್ತಾ ಕೂತಿದ್ದೀವಿ. ಹಾಗೆ ನಮ್ಮ ಚಿಕ್ಕಮ್ಮ ಒಬ್ಬರು ಬಂದರು, ಅವರು ಕೂಡ ಇವಾಗ ಹಾರಿಸ್ತಾ ಇದ್ವಿ ಎಲ್ಲ ಕೂತ್ಕೊಂಡು ಸೊಪ್ಪೆಲ್ಲ. ಹೀಗೆ ಮಾತಾಡಿಕೊಂಡು ಹಳ್ಳಿಗಳ ಕಡೆ ಚೆನ್ನಾಗಿರುತ್ತೆ ನೋಡಿ. ನಾವು ಸಿಟಿಲಿ ಆಚೆನೇ ಹೋಗಲ್ಲ, ಯಾರ ಕೈಲೂ ಮಾತಾಡಲ್ಲ ಅಷ್ಟು ಇದಾಗಿ. ಅಲ್ಲಾದರೆ ನಮ್ಮ ಚಿಕ್ಕಮ್ಮ ಇರ್ತಾರೆ, ಪಕ್ಕದಲ್ಲಿ ಚಿಕ್ಕಮ್ಮದಿರೆಲ್ಲ ಇದ್ದಾರೆ, ಕೂತ್ಕೋತೀವಿ, ಮಾತಾಡ್ತೀವಿ. ಈ ಥರ ಎಲ್ಲ ಏನಾದರೂ ತೊಗೊಂಡೋದ್ರೆ ಅದನ್ನೆಲ್ಲ ತಿನ್ಕೊಂಡು ನೋಡಿ, ಅಲ್ಲೆಲ್ಲ ಬೂಂದಿ ಅದು ಇದು ತಿನ್ಕೊಂಡು ಕೂತ್ಕೊಂಡು ಆರಾಮಾಗಿ ಸೊಪ್ಪೆಲ್ಲ ಬಿಡಿಸ್ಕೊಂಡು ಎಲ್ಲರೂ ಎಲ್ಲ ವಿಷಯ ಮಾತಾಡಿಕೊಂಡು ಎಷ್ಟು ಚೆನ್ನಾಗಿ ಹೆಣ್ಮಕ್ಳುಗಳು ನಾವು ಪೂರ್ತಿ 2-3 ಮನೆಯಿಂದ 10 ಜನ ಇದ್ವಿ. ಎಲ್ಲರೂ ಮದುವೆ ಆಗೋಗಿದ್ದಾರೆ. ಇವಾಗ ನಾವೀವಾಗ ರಜೆ ಇರುತ್ತೆ ಅಲ್ವಾ, ಆಗ ರಜೆ ಇದ್ದಾಗ ಒಬ್ರಿಗೆ ರಜೆ ಇದ್ದರೆ ಒಬ್ಬರು ಬಂದಿರಲ್ಲ. ಹಾಗೆ ಆಗಿ ಒಬ್ಬೊಬ್ಬರು ಯಾವಾಗಲೂ ಒಂದೊಂದ್ಸಲ ಒಬ್ಬೊಬ್ಬರು ಸಿಗ್ತಾರೆ. ಹಾಗೆ ನೋಡಿ, ನಮ್ಮ ಹಳ್ಳಿ ಜೀವನನೇ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಇವಾಗ ಹೋದಾಗ ಹಂಗೆ ಅನ್ನಿಸ್ತಾ ಇತ್ತು. ನಾನು ಜಾಸ್ತಿ ಹೋಗೋದಕ್ಕೆ ಇಷ್ಟಪಡಲ್ಲ, ಬಟ್ ಈಗ ಹೋದಾಗಂತೂ ತುಂಬ ಖುಷಿಯಾಯಿತು. ಒಂದು 5 ದಿವಸ ಇದ್ದೆ ಅಷ್ಟೇ. ನೋಡಿ ನಮ್ಮಮ್ಮ ಯಾವ ಥರ ಕೂತಿದ್ದಾರೆ ಅಂತ, ಆರಾಮಾಗಿ ಕೂತ್ಕೊಂಡಿದ್ದಾರೆ. ಹಾಗೆ ಮಕ್ಕಳು ಕೂಡ ಇದ್ದರು, ಎಲ್ಲ ಮಕ್ಕಳುಗಳೆಲ್ಲ ಆಟ ಆಡ್ತಿದ್ರು. ಕ್ರಿಕೆಟ್ ಆಡ್ತಾ ಇದ್ದಾಳೆ ನನ್ನ ಮಗಳು. ಎಲ್ಲ ಮಕ್ಕಳುಗಳೆಲ್ಲ ಕೂತ್ಕೊಂಡು ಕ್ರಿಕೆಟ್ ಆಡ್ತಾಯಿದ್ರು. ಹೆಣ್ಮಕ್ಳೇ ಎಲ್ಲವ, ಇವರು ತಮ್ಮನ ಮಕ್ಕಳು ಮತ್ತು ನಮ್ಮ ಅಕ್ಕ ತಂಗಿರ ಮಕ್ಕಳು ಒಂದು 4-5 ಜನ ಬಂದಿದ್ದರು. ಮಕ್ಕಳುಗಳ ಬಿಟ್ಬಿಟ್ಟು ಹೋಗಿದ್ರು. ಹಾಗಿತ್ತಲ್ವ, ಎಲ್ಲ ಮಕ್ಕಳುಗಳು ಕೂಡ ಆಟ ಆಡ್ಕೊಂಡು ರೋಡಲ್ಲಿ ಹಾಗೆ ಒಂದು 2 ದಿನ ಆದಮೇಲೆ ನಾವು ಹೋಟೆಲ್ಗೆ ಕರ್ಕೊಂಡು ಹೋಗಿದ್ವಿ ಮಕ್ಕಳು. ಅದನ್ನು ನಾನು ಕ್ಲಿಪ್ಪಿಂಗ್ ತೆಗೆದು ಇಟ್ಟಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಅಮೃತ ವೆಜ್ ಅಂತ ಗಂಗುಬಾನಗಲ್ ಹಿಂಭಾಗ ಬರುತ್ತೆ. ಇಲ್ಲಿಗೆ ನಾವು ಹೋಟೆಲ್ಗೆ ಅಂತ ಮಕ್ಕಳು ಕರ್ಕೊಂಡು ಹೋದ್ವಿ. ಅಲ್ಲಿ ಬತ್ತೂರ ಚೆನ್ನಾಗಿರುತ್ತೆ ಅಂತ ಸಂಡೇ ನನ್ನ ಮಗಳು ಮಖ ಮುಚ್ಕೊಂಡಿದ್ದಾಳೆ. ನಾನು ವಿಡಿಯೋ ಮಾಡಬೇಡಮ್ಮ ಜಾಸ್ತಿ ಅಂತ ಹೇಳ್ತಾ ಇರ್ತಾಳೆ. ಅಲ್ಲಿ ಸೆಲ್ಫ್ ಸರ್ವೀಸು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಹೋಟೆಲ್ಲು ಅಂದ್ಬಿಟ್ಟು ನಾನು ಸುಮಾರು ಒಂದು 2-3 ಸಲ ಹೋಗಿದ್ದೆ. ಇವಾಗ ತೊಗೊಂಡು ಬಂದು ಬತ್ತೂರ ತಿಂತೀನಿ ಅಂತ ಹೇಳಿದ್ರು. ಅದಕ್ಕೆ ಅವರು ಸುಮಾರು ದಿನ ಊರಲ್ಲಿ ಇದ್ರಲ್ವ, 1 ವೀಕಿಂದ ಬಂದಿರಲಿಲ್ಲ ಅಲ್ವಾ, ಅದಕ್ಕೆ 1 ವೀಕ್ ಆದಮೇಲೆ ಮೈಸೂರಿಗೆ ಬಂದಮೇಲೆ ಆಮೇಲೆ ಒಂದು 2-3 ದಿನ ರೆಸ್ಟ್ ಮಾಡಿ ಆಮೇಲೆ ಹೋಟೆಲ್ಗೆ ಕರ್ಕೊಂಡು ಹೋಗಿದ್ವಿ. ಅದಕ್ಕೆ ನಾನು ಒಂದು ವಿಡಿಯೋನ ತೆಗೆದಿಟ್ಕೊಂಡೆ. ಹಾಗೆ ನಮ್ಮ ಮನೆಯವರು ಮಸಾಲೆ ದೋಸೆ ಮತ್ತು ಇದು ತೊಗೊಂಡ್ರು, ಬಾತ್ ತೊಗೊಂಡ್ರು ನೋಡಿ. ಇಲ್ಲಿ ಫಿಶ್ಶು ಮತ್ತು ಇದು TV ಎಲ್ಲ ಇದೆ, ಆರಾಮಾಗಿ ಕೂತ್ಕೊಂಡು ಎಷ್ಟೊತ್ತು ಬೇಕಾದ್ರೂ ಆರಾಮಾಗಿ ಕೂತ್ಕೊಂಡು ತಿನ್ಬೋದು, ಚೆನ್ನಾಗಿದೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.